ನಮಸ್ಕಾರ. ವಿರಾಟ್ ಮತ್ತು ಪಡಿಕಲ್ ಆರ್ಭಟಕ್ಕೆ ಧ್ವಂಸವಾಯಿತು ಹೈದರಾಬಾದ್ ಪಡೆ. ಮೊದಲ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತು ಆರ್ಸಿಬಿ. ವಿಶ್ವ ದಾಖಲೆ ಕ್ರಿಯೇಟ್ ಮಾಡಿದ ವಿರಾಟ್ ಕೊಹ್ಲಿ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ಮತ್ತು ಎಸ್ಆರ್ಎಚ್ ನಡುವಿನ ಐಪಿಎಲ್ ನ ಉದ್ಘಾಟನಾ ಪಂದ್ಯ ಹೇಗಿತ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ಮತ್ತು ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದ ನಮ್ಮ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚಿನ್ನದಂತ ಪ್ರದರ್ಶನವನ್ನು ನೀಡುವ ಮೂಲಕ ಹೈದರಾಬಾದ್ ತಂಡವನ್ನ ಬಗ್ಗು ಬಡಿದಿದೆ ಸ್ನೇಹಿತರೆ. ಇದರೊಂದಿಗೆ ಇನಾಗ್ರಲ್ ಮ್ಯಾಚ್ ನಲ್ಲಿ ಆರ್ಸಿಬಿ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಈ ಬಾರಿಯ ಎಡಿಷನ್ ಅನ್ನ ಗೆಲುವಿನೊಂದಿಗೆ ಶುಭಾರಂಭವನ್ನ ಮಾಡಿದೆ ಅಂತ ಹೇಳಬಹುದು. ಕ್ಲಿನಿಕಲ್ ಪ್ರದರ್ಶನ ತೋರಿದ ಈ ಆರ್ಸಿಬಿಯ ಗೆಲುವಿನಲ್ಲಿ ಬೌಲಿಂಗ್ ನಲ್ಲಿ ಜೇಕಬ್ ಡೆಫಿ ಪ್ರಮುಖ 3 ವಿಕೆಟ್ ಕಬಳಿಸಿ ಮಿಂಚಿದರೆ, ವಿರಾಟ್ ಕೊಹ್ಲಿ ಮಿಂಚಿನ ಆಟವನ್ನು ಆಡುವ ಮೂಲಕ ತಾನೆಂತಹ ಚೇಸ್ ಮಾಸ್ಟರ್ ಎನ್ನುವುದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಇದಲ್ಲದೆ ನಮ್ಮನೆ ಮಗ ಆದಂತಹ ದೇವದತ್ ಪಡಿಕಲ್ ಕೂಡ ಒಂದೊಳ್ಳೆ ಮೆಚ್ಯೂರ್ಡ್ ಇನ್ನಿಂಗ್ಸ್ ಆಡುವ ಮೂಲಕ ಆಕರ್ಷಕ ಅರ್ಧಶತಕ ಸಿಡಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದರೊಂದಿಗೆ ಆರ್ಸಿಬಿ ಈ ಪಂದ್ಯದಲ್ಲಿ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯನ್ನ ಗೆಲುವಿನೊಂದಿಗೆ ಡಿಫೆಂಡಿಂಗ್ ಚಾಂಪಿಯನ್ ಶುರು ಮಾಡಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಮೊದಲು ಬೌಲಿಂಗ್ ಆಯ್ದುಕೊಳ್ಳುತ್ತಾರೆ. ಪ್ಲೇಯಿಂಗ್ 11 ಕಡೆ ಕಣ್ ಹಾಯಿಸುವುದಾದರೆ ಇಬ್ಬರು ಡೆಪ್ಯೂಟೆಂಟ್ಗಳಾಗಿ ಆರ್ಸಿಬಿ ಪರ ಕಣಕ್ಕಿಳಿದಿರುತ್ತಾರೆ, ಜೇಕಬ್ ಡೆಫಿ ಹಾಗೂ ಅಭಿನಂದನ್ ಸಿಂಗ್. ಇಲ್ಲಿ ಜೇಕಬ್ ಡೆಫಿರವರಿಗೆ ಇದು ಡ್ರೀಮ್ ಡೆಬ್ಯೂ ಪಂದ್ಯವಾಗಿತ್ತು ಅಂತಾನೆ ಹೇಳಬಹುದು. ಇನ್ನಿಂಗ್ಸ್ ಆರಂಭಿಸಿದಂತ ಹೈದರಾಬಾದ್ ತಂಡಕ್ಕೆ ಜೇಕಬ್ ಡೆಫಿ ಬ್ಯಾಕ್ ಟು ಬ್ಯಾಕ್ ಆಘಾತವನ್ನ ನೀಡುತ್ತಾರೆ. 3ನೇ ಓವರ್ನಲ್ಲಿ ಇಬ್ಬರು ಓಪನರ್ಸ್ ಗಳಾದ ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾರನ್ನ ಪೆವಿಲಿಯನ್ಗೆ ಕಳಿಸುತ್ತಾರೆ ಸ್ನೇಹಿತರೆ. ಅದಾದ ಬಳಿಕ ನಂತರದ ಓವರ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೂಡ 1 ರನ್ ಬಾರಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಇದರೊಂದಿಗೆ ಆರ್ಸಿಬಿ ಪವರ್ ಪ್ಲೇನಲ್ಲಿ 3 ವಿಕೆಟ್ ಕಬಳಿಸುವ ಮೂಲಕ ಎಸ್ಆರ್ಎಚ್ ತಂಡವನ್ನ ಸಂಕಷ್ಟಕ್ಕೆ ಸಿಲುಕಿಸಿತು ಸ್ನೇಹಿತರೆ. 29 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ಹೈದರಾಬಾದ್ ನಲಿಗೆ ಹೋಗಿತ್ತು ಸ್ನೇಹಿತರೆ. ಜೇಸ್ ಹಜಲ್ವುಡ್ ಇಲ್ಲದೆ ಇದ್ದಾಗ ನಾನಿದ್ದೀನಿ ಅಂತ ಅಂತಮ್ಮ ಜೇಕಬ್ ಡೆಫಿ ಆರ್ಸಿಬಿಯ ಕೈ ಹಿಡಿದರು. ಇದರೊಂದಿಗೆ ಹೈದರಾಬಾದ್ ಪವರ್ ಪ್ಲೇ ಅಂತ್ಯಕ್ಕೆ 49 ರನ್ಗಳಿಗೆ 3 ವಿಕೆಟ್ ಕಳೆದುಕೊಳ್ತು ಸ್ನೇಹಿತರೆ. ಅದಾದ ಬಳಿಕ ಆಂಡ್ರಿಚ್ ಕ್ಲಾಸೆನ್ ಹಾಗೂ ಇಶಾನ್ ಕಿಶನ್ 50+ ರನ್ಸ್ ನ ಪಾರ್ಟ್ನರ್ಶಿಪ್ ಕಟ್ಟುವ ಮೂಲಕ ಆರಂಭಿಕ ಆಘಾತದಿಂದ ಹೈದರಾಬಾದ್ ತಂಡವನ್ನ ಮೇಲೆತ್ತುತ್ತಾರೆ ಸ್ನೇಹಿತರೆ. ಈ ಮಧ್ಯೆ ಇಶಾನ್ ಕಿಶನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿ ಕೇವಲ 27 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿದರು. ಇದಲ್ಲದೆ T20 ಕ್ರಿಕೆಟ್ ನಲ್ಲಿ 3000 ರನ್ ಪೂರೈಸಿದ ಸಾಧನೆಯನ್ನ ಕೂಡ ಮಾಡ್ತಾರೆ. ಈ ಮಧ್ಯೆ ಆಂಡ್ರಿಚ್ ಕ್ಲಾಸೆನ್ 31 ರನ್ಗಳಿಗೆ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ. ಇನ್ನು ಕೊನೆಯಲ್ಲಿ ಮಿಂಚಿನ ಆಟವಾಡಿದ ಅನಿಕೇತ್ ವರ್ಮಾ ಕೇವಲ 18 ಎಸೆತಗಳಿಂದ 43 ರನ್ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನ 200 ರನ್ಗಳ ಗಡಿ ದಾಟಿಸುತ್ತಾರೆ. ಇದರೊಂದಿಗೆ ಹೈದರಾಬಾದ್ 20 ಓವರ್ಗಳಲ್ಲಿ 201 ರನ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಳ್ತು. ಇತ್ತ ಆರ್ಸಿಬಿ ತಂಡದ ಪರ ರೊಮಾರಿಯೋ ಶೆಫರ್ಡ್ ಹಾಗೂ ಜೇಕಬ್ ಡೆಫಿ ತಲಾ 3 ವಿಕೆಟ್ ಪಡೆದುಕೊಳ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ಕೂಡ ಉತ್ತಮ ಆರಂಭವನ್ನೇನು ಪಡೆದುಕೊಂಡಿರಲಿಲ್ಲ. ಫಿಲ್ ಸಾಲ್ಟ್ ಕೇವಲ 8 ರನ್ ಬಾರಿಸಿ ಪೆವಿಲಿಯನ್ ಸೇರ್ಕೊಳ್ತಾರೆ. ಅದಾದ ಬಳಿಕ ಸೆಕೆಂಡ್ ವಿಕೆಟ್ಗೆ ಜೊತೆಯಾದ ದೇವದತ್ ಪಡಿಕಲ್ ಹಾಗೂ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ನ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ ಸ್ನೇಹಿತರೆ. ಮತ್ತೊಂದು ಕಡೆ ದೇವದತ್ ಪಡಿಕಲ್ ಅಗ್ರೆಸಿವ್ ಅಪ್ರೋಚ್ ನಿಂದ ಬ್ಯಾಟಿಂಗ್ ನಡೆಸ್ತಾ ಇದ್ರೆ ಇವರಿಗೆ ಕೊಹ್ಲಿ ಒಂದೊಳ್ಳೆ ಸಾಥನ್ನ ನೀಡುತ್ತಾರೆ ಅಂತ ಹೇಳಬಹುದು. ಪಡಿಕಲ್ ಅಂತೂ ಬೆಂಕಿ ಪ್ರದರ್ಶನವನ್ನೇ ನೀಡಿದ್ರು. ಇನ್ಫ್ಯಾಕ್ಟ್ ಪಡಿಕಲ್ ಕೇವಲ 21 ಎಸೆತಗಳಲ್ಲಿ ಅರ್ಧಶತಕವನ್ನ ಕೂಡ ಬಾರಿಸುತ್ತಾರೆ ಸ್ನೇಹಿತರೆ. ಇದರೊಂದಿಗೆ ಆರ್ಸಿಬಿ ಪವರ್ ಪ್ಲೇ ಅಂತ್ಯಕ್ಕೆ 80 ರನ್ಗಳ ತಾಮುಖ ಮಾಡಿತ್ತು. ಅದಾದ ಬಳಿಕ ಕ್ಯಾಪ್ಟನ್ ಪಾಟಿದಾರ್ ಕೂಡ ಸಾಲಿಡ್ ಇನ್ನಿಂಗ್ಸ್ ಅನ್ನೇ ಕಟ್ತಾರೆ. ಮತ್ತೊಂದು ಕಡೆ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಲೀಲಾಜಾಲವಾಗಿ ಚೇಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಇಶಾನ್ ಮಲಿಂಗಾರ್ ಅವರಿಗೆ ಒಂದು 6 ಬಾರಿಸ್ತಾರೆ. ಲಿಟ್ರಲಿ ಆ ಶಾಟ್ ಅಂತೂ ಅಮೇಜಿಂಗ್ ಆಗಿತ್ತು ಸ್ನೇಹಿತರೆ. ಇನ್ನು ಕೊನೆ ಓವರ್ ನಲ್ಲಿ ವಿರಾಟ್ ಕೊಹ್ಲಿ 6 ಹಾಗೂ 4 ಮತ್ತು 6 ಬಾರಿಸುವುದರೊಂದಿಗೆ ಆ ಟಾರ್ಗೆಟ್ ಅನ್ನ ತನ್ನದೇ ಸ್ಟೈಲ್ ನಲ್ಲಿ ಫಿನಿಶ್ ಮಾಡೋದರೊಂದಿಗೆ ಪಂದ್ಯಕ್ಕೆ ನಾಂದಿ ಹಾಡ್ತಾರೆ. ಈ ಮಧ್ಯೆ ವಿರಾಟ್ ಕೊಹ್ಲಿ T20 ಕ್ರಿಕೆಟ್ ನಲ್ಲಿ 4000 ರನ್ ಕಂಪ್ಲೀಟ್ ಮಾಡಿದ ವಿಶೇಷ ಸಾಧನೆಯನ್ನ ಕೂಡ ನಿರ್ಮಿಸಿದ್ರು ಅಂತಾನೆ ಹೇಳಬಹುದು. ಮತ್ತು 64ನೇ IPL ಹಾಫ್ ಸೆಂಚುರಿ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ಕೂಡ ಕೊಹ್ಲಿ ನಿರ್ಮಿಸುತ್ತಾರೆ. ಅಂತಿಮವಾಗಿ ವಿರಾಟ್ 38 ಎಸೆತಗಳಿಂದ ಅಜೇಯ 69 ರನ್ ಸಿಡಿಸುವುದರೊಂದಿಗೆ ಆರ್ಸಿಬಿ ತಂಡಕ್ಕೆ 6 ವಿಕೆಟ್ಗಳ ಭರ್ಜರಿ ಗೆಲುವು ತಂದುಕೊಡ್ತಾರೆ ಸ್ನೇಹಿತರೆ. ಇದರೊಂದಿಗೆ ನಮ್ಮ ಆರ್ಸಿಬಿ ಮೊದಲ ಪಂದ್ಯದಲ್ಲಿ ಗೆಲುವು ದಾಖಲಿಸುವ ಮೂಲಕ ಅಭಿಮಾನಿಗಳಿಗೆ ಗೆಲುವಿನ ಉಡುಗೊರೆಯನ್ನ ನೀಡಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.